ನನ್ನ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಜ್ಯದಲ್ಲಿ ಶ್ರೀ ಹನುಮಂತ ದೇವರ 5 ಪ್ರಮುಖ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಇಂದು ನಿಮ್ಮ ಮುಂದೆ ನಾನು ಹಂಚಿಕೊಳ್ತಾ ಇದ್ದೀನಿ. ವಾಯುಪುತ್ರ, ಕೇಸರಿ ನಂದನ, ಶ್ರೀರಾಮದೂತ ಮೊದಲಾದ ಬಿರುದುಗಳಿಂದ ನಾಮಾಂಕಿತರಾದ ಶ್ರೀ ಆಂಜನೇಯ ದೇವರ ಜನ್ಮದಿನವು ಸಮೀಪಿಸುತ್ತಿದ್ದು, ಶ್ರೀ ಹನುಮಂತ ಅಥವಾ ಆಂಜನೇಯ ದೇವರ ಹಬ್ಬವು ಏಪ್ರಿಲ್ 2, 2026 ಗುರುವಾರದಂದು ಆಚರಿಸಲಾಗುತ್ತದೆ. ಈ ವರ್ಷದ ಹನುಮ ಜಯಂತಿಯ ವೈಶಿಷ್ಟ್ಯವೇನೆಂದರೆ, ಈ ಹಬ್ಬವು ಚೈತ್ರ ಹುಣ್ಣಿಮೆಯ ದಿನದ ತಿಥಿಯು ಪ್ರಾರಂಭದ ದಿನ ಬೆಳಗ್ಗೆ 7:06 ಏಪ್ರಿಲ್ 1, 2026ರಿಂದ ಬೆಳಗ್ಗೆ 7:41 ಏಪ್ರಿಲ್ 2, 2026ರಂದು ಮುಕ್ತಾಯಗೊಳ್ಳುತ್ತದೆ. ನಮ್ಮ ರಾಜ್ಯದಲ್ಲಿರುವ ಆಂಜನೇಯ ದೇವರ 5 ಪ್ರಮುಖ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಈಗ ನಾನು ಹೇಳ್ತೀನಿ. ಮೊದಲನೆಯ ಪುಣ್ಯಕ್ಷೇತ್ರ ಅಂಜನಾದ್ರಿ ಬೆಟ್ಟ, ಹಂಪಿಯ ಸಮೀಪ, ಕೊಪ್ಪಳ ಜಿಲ್ಲೆ. ಈ ಬೆಟ್ಟವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯಿಂದ ಕೂಗಡತೆ ದೂರದಲ್ಲಿದ್ದು, ಈ ಬೆಟ್ಟವು ಕೊಪ್ಪಳ ಜಿಲ್ಲೆಯಲ್ಲಿದೆ. ಅಂಜನಾದ್ರಿ ಬೆಟ್ಟವು ಶ್ರೀ ಹನುಮಂತ ದೇವರ ಜನ್ಮಸ್ಥಳವೆನಿಸಿಕೊಂಡಿದೆ. ಅಂಜನಾದ್ರಿ ಬೆಟ್ಟವು ಕಿಷ್ಕಿಂಧ ಅಥವಾ ಆನೆಗುಂದಿ ಪ್ರದೇಶದ ವ್ಯಾಪ್ತಿಯಲ್ಲಿದೆ. ಈ ಬೆಟ್ಟವು ತುಂಗಭದ್ರಾ ನದಿ ತೀರದಲ್ಲಿದೆ ಹಾಗೂ ವಿಜಯನಗರ ಜಿಲ್ಲೆಯ ಹಂಪಿಯ ಗಡಿಯನ್ನು ಹಂಚಿಕೊಂಡಿದೆ. ಈ ಬೆಟ್ಟದ ಮೇಲೆ ಆಂಜನೇಯ ದೇವರ ದೇವಸ್ಥಾನವಿದೆ. ಇದೇ ಸ್ಥಳದಲ್ಲಿ ಶ್ರೀ ಆಂಜನೇಯ ದೇವರ ತಾಯಿಯಾದ ಅಂಜನಾದೇವಿಯು ಶ್ರೀ ಆಂಜನೇಯ ಅಥವಾ ಹನುಮಂತ ದೇವರಿಗೆ ಜನ್ಮವನ್ನು ನೀಡಿರುತ್ತಾಳೆ. ಈ ದೇವಸ್ಥಾನವನ್ನು ತಲುಪಬೇಕಾದರೆ 570 ಮೆಟ್ಟಿಲುಗಳನ್ನು ಕ್ರಮಿಸಿ ತಲುಪಬೇಕಾಗುತ್ತದೆ. ಎರಡನೇ ಪುಣ್ಯಕ್ಷೇತ್ರ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ, ಗಣದಾಲ್, ರಾಯಚೂರು ಜಿಲ್ಲೆ. ಈ ದೇವಾಲಯವು ಜಿಲ್ಲಾ ಕೇಂದ್ರ ರಾಯಚೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದ್ದು ಪ್ರಸಿದ್ಧ ಯಾತ್ರಾ ಸ್ಥಳವೆನಿಸಿಕೊಂಡಿದೆ. ಇದೇ ಸ್ಥಳದಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ದೇವರು 12 ವರ್ಷಗಳ ಕಾಲ ಧ್ಯಾನವನ್ನು ಮಾಡಿದರು. ಈ ದೇವಾಲಯವು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇವಾಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ಒಂದು ಚಿಕ್ಕ ಬೆಟ್ಟದ ಮೇಲೆ ಉದ್ಭವ ಮೂರ್ತಿಯಾಗಿ ಉದ್ಭವಿಸಿದೆ. ಈ ದೇವಾಲಯ ರಾಯರ ಕ್ಷೇತ್ರವಾದ ಮಂತ್ರಾಲಯಕ್ಕೆ ಅತ್ಯಂತ ಸಮೀಪದಲ್ಲಿದೆ. ಮೂರನೇ ಪುಣ್ಯಕ್ಷೇತ್ರ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯ, ಬ್ಯಾಟರಾಯನಪುರ, ಬೆಂಗಳೂರು ನಗರ. ಈ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ IT ಸಿಟಿ ಅಂತ ಕರೆಸ್ಕೊಂಡಿರೋ ಬೆಂಗಳೂರು ನಗರದ ಬ್ಯಾಟರಾಯನಪುರ ಬಡಾವಣೆಯ ಮೈಸೂರು ರಸ್ತೆ ಕಡೆ ಬರುತ್ತದೆ. ಈ ದೇವಾಲಯವು 600 ವರ್ಷದಷ್ಟು ಹಳೆಯ ದೇವಾಲಯವಾಗಿದ್ದು, ಬೆಂಗಳೂರು ನಗರದ ಅತ್ಯಂತ ಹಳೆಯ ದೇವಾಲಯವೆನ್ನಬಹುದು. ಈ ದೇವಾಲಯದ ನಿರ್ಮಾಣವನ್ನು 1425ನೇ ಇಸ್ವಿಯಲ್ಲಿ ಸಂತ ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದ ರಾಜಗುರು ಮಾಡಿರುತ್ತಾರೆ. ಈ ದೇವಸ್ಥಾನ ದಕ್ಷಿಣ ಭಾರತದ ಶ್ರೀ ಹನುಮಂತ ದೇವರ 732 ದೇವಾಲಯಗಳಲ್ಲಿ ಒಂದು ಎನ್ನಬಹುದು. ಗಾಳಿ ಎಂದರೆ ಸ್ಥಳೀಯ ನಂಬಿಕೆಗಳ ಪ್ರಕಾರ ದುಷ್ಟ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ತೊಂದರೆಗಳನ್ನು ನಿವಾರಿಸುವುದು ಎಂದರ್ಥ. ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯವು ವೃಷಭಾವತಿ ನದಿ ತೀರದಲ್ಲಿದೆ. ಈ ದೇವಾಲಯದ ವೈಶಿಷ್ಟ್ಯವೇನೆಂದರೆ, ಹನುಮಂತ ದೇವರ ವಿಗ್ರಹಕ್ಕೆ ಮೀಸೆ ಇರುವುದನ್ನು ನೋಡಬಹುದು. ಕೇಸರಿಯ ಬಣ್ಣವನ್ನು ಈ ದೇವಾಲಯದ ಮುಖ್ಯ ದೇವರಾದ ಆಂಜನೇಯ ದೇವರಿಗೆ ಲೇಪನವನ್ನು ಮಾಡುತ್ತಾರೆ. ನಾಲ್ಕನೇ ಪುಣ್ಯಕ್ಷೇತ್ರ ಶ್ರೀ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಾಲಯ, ಜಯನಗರ, ಬೆಂಗಳೂರು ನಗರ. ಶ್ರೀ ರಾಗಿಗುಡ್ಡ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯವು 5 ಎಕರೆ ವಿಸ್ತೀರ್ಣದ ಒಂದು ಗುಡ್ಡದ ಮೇಲಿದೆ. ಈ ದೇವಸ್ಥಾನ ಬೆಂಗಳೂರು ನಗರದ ಪ್ರತಿಷ್ಠಿತ ಬಡಾವಣೆ ಜಯನಗರದಲ್ಲಿದೆ. ಈ ದೇವಸ್ಥಾನವನ್ನು 1969ನೇ ಇಸ್ವಿಯಲ್ಲಿ ಸ್ಥಾಪಿಸಲಾಯಿತು. ಈ ದೇವಾಲಯದಲ್ಲಿ 32 ಅಡಿ ಉದ್ದದ ಆಂಜನೇಯ ಸ್ವಾಮಿ ವಿಗ್ರಹವಿದೆ. ಈ ದೇವಾಲಯದ ವಿಗ್ರಹವು ಸಣ್ಣ ಗುಡ್ಡದ ಮೇಲಿದ್ದು ರಾಗಿಯ ರಾಶಿಯಿಂದ ರೂಪುಗೊಂಡಿದೆ. ಕೊನೆಯ ಹಾಗೂ 5ನೇ ಪುಣ್ಯಕ್ಷೇತ್ರ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯ, ಕೆಂಗಲ್, ಬೆಂಗಳೂರು ದಕ್ಷಿಣ ಜಿಲ್ಲೆ. ಈ ದೇವಸ್ಥಾನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೆಂಗಲ್ ಗ್ರಾಮದಲ್ಲಿ ಬರುತ್ತದೆ. ಈ ದೇವಾಲಯವು ಇರೋದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275ರ ಕಡೆ. ಈ ದೇವಾಲಯ ಬೊಂಬೆಗಳ ನಗರಿ ಚನ್ನಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ.
ಹಾಗೂ ಜಿಲ್ಲಾ ಕೇಂದ್ರ ರಾಮನಗರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿರುವ ಹನುಮಂತನ ವಿಗ್ರಹವು ಸ್ವಯಂಭೂ ವಿಗ್ರಹವಾಗಿದ್ದು 5.5 ಅಡಿ ಉದ್ದವಿರುತ್ತದೆ. ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿರುವ ವಿಗ್ರಹದಂತೆ ಈ ದೇವಾಲಯದಲ್ಲಿರುವ ವಿಗ್ರಹಕ್ಕೆ ಮೀಸೆ ಇರುವುದನ್ನು ನೋಡಬಹುದು. ಹನುಮಂತನ ವಿಗ್ರಹಗಳಿಗೆ ಮೀಸೆ ಕಂಡು ಬರುವುದು ಅಪರೂಪವೆನ್ನಬಹುದು. ಈ ವಿಗ್ರಹವನ್ನು ಕೇಸರಿಯ ಲೇಪನವನ್ನು ಮಾಡುತ್ತಾರೆ. ಈ ದೇವಾಲಯದಲ್ಲಿರುವ ವಿಗ್ರಹದ ಮುಖವು ಕ್ರಮೇಣ ಕಾಲಾನಂತರ ತಿರುಗುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನ ಕಿರಣಗಳು ಹನುಮಂತನ ಪಾದಗಳನ್ನು ಸ್ಪರ್ಶಿಸುತ್ತದೆ. ಈ ದೇವಾಲಯದ ಮೂಲ ಹೊಯ್ಸಳ ರಾಜವಂಶಸ್ಥರ ಕಾಲಾವಧಿಗೆ ಕೊಂಡೊಯ್ಯುತ್ತದೆ. ಈ ದೇವಾಲಯದಲ್ಲಿರುವ ವಿಗ್ರಹವನ್ನು ಶ್ರೀ ವ್ಯಾಸರಾಯರು ವಿಜಯನಗರ ಸಾಮ್ರಾಜ್ಯದ ರಾಜಗುರು ಪ್ರತಿಷ್ಠಾಪನೆಯನ್ನು ಮಾಡಿರುತ್ತಾರೆ. 20ನೇ ಶತಮಾನದಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದ್ದು ನಮ್ಮ ರಾಜ್ಯದ 2ನೇ ಮುಖ್ಯಮಂತ್ರಿ ಶ್ರೀ ಕೆಂಗಲ್ ಹನುಮಂತಯ್ಯನವರು. ಶ್ರೀ ಕೆಂಗಲ್ ಹನುಮಂತಯ್ಯನವರು ನಮ್ಮ ರಾಜ್ಯದ ವಿಧಾನಸೌಧದ ನಿರ್ಮಾತೃ. ಶ್ರೀ ಹನುಮಂತ ದೇವರ 5 ಪ್ರಮುಖ ದೇವಾಲಯಗಳ ಕುರಿತು ಮಾಹಿತಿಯನ್ನು ನೀಡಿದ್ದು ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಧನ್ಯವಾದಗಳು.